8ನೇ ತಾರೀಕು ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸಂಸತ್ ಸದಸ್ಯರ ಸಭೆಯನ್ನು ಕರೆದಿದ್ದೆವು. ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ, ನಮಗೆ ಬರಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನೋ ಒಂದು ಬಿಲ್ ಇದೆಯಂತೆ, ಆಮೇಲೆ ಒಂದೇ ಭಾರತದ ಒಂದೇನೋ ಕಾರ್ಯಕ್ರಮ ಇದೆ, ನಮಗೆ ಕಷ್ಟ ಆಗ್ತದೆ ಅಂತೇಳಿ ಅವರು ತಿಳಿಸಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮಾತಾಡಿದೆ, ಈ ರೀತಿ ಇದೆ, ಇಲ್ಲ ನಂದು ಪ್ರೈಮ್ ಮಿನಿಸ್ಟರ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ಅವ್ರು ತಿಳಿಸಿದ್ದಾರೆ. ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ, ಮಾತಾಡ್ಬಿಟ್ಟು ಅವ್ರ ಹತ್ರ ಇನ್ನೊಂದಿನ ಕನ್ವೀನಿಯಂಟ್ ಡೇಟ್ ತೆಗೆದುಕೊಂಡು ಬಂದು ನಮ್ಮ MPsಗೆಲ್ಲ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು, ಏನೇನು ವಿಚಾರ ಇದೆ ಅವ್ರಿಗೆಲ್ಲ ತಿಳಿಸ್ಬೇಕು ಅನ್ನೋ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಮುಂದೂಡಿದ್ದೀವಿ. ಅವ್ರ ಕನ್ವೀನಿಯಂಟ್ ಡೇಟಲ್ಲಿ ಸಮಯ ನಿಗದಿ ಆಗಿಲ್ಲ, ಯಾಕೆಂದರೆ ಅವ್ರ ಡೇಟೇ ತೊಗೋಬೇಕು ನಾವು. ಯಾಕೆಂದರೆ ಯಾರು ಫ್ರಂಟಲ್ಲಿ ಇರಬೇಕು, ಯಾರು ಮಾಡಬೇಕು ಅಂತ ಭಾಳ ಇಂಪಾರ್ಟೆಂಟು. ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನೂ ಒಂದು ಒಪಿನಿಯನ್ ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ. 8ನೇ ತಾರೀಕು ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸಂಸತ್ ಸದಸ್ಯರ ಸಭೆಯನ್ನು ಕರೆದಿದ್ದೆವು. ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ, ನಮಗೆ ಬರಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನೋ ಒಂದು ಬಿಲ್ ಇದೆಯಂತೆ, ಆಮೇಲೆ ಒಂದೇ ಭಾರತದ ಒಂದೇನೋ ಕಾರ್ಯಕ್ರಮ ಇದೆ, ನಮಗೆ ಕಷ್ಟ ಆಗ್ತದೆ ಅಂತೇಳಿ ಅವರು ತಿಳಿಸಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮಾತಾಡಿದೆ, ಈ ರೀತಿ ಇದೆ, ಇಲ್ಲ ನಂದು ಪ್ರೈಮ್ ಮಿನಿಸ್ಟರ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ಅವ್ರು ತಿಳಿಸಿದ್ದಾರೆ. ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ, ಮಾತಾಡ್ಬಿಟ್ಟು ಅವ್ರ ಹತ್ರ ಇನ್ನೊಂದಿನ ಕನ್ವೀನಿಯಂಟ್ ಡೇಟ್ ತೆಗೆದುಕೊಂಡು ಬಂದು ನಮ್ಮ MPsಗೆಲ್ಲ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು, ಏನೇನು ವಿಚಾರ ಇದೆ ಅವ್ರಿಗೆಲ್ಲ ತಿಳಿಸ್ಬೇಕು ಅನ್ನೋ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಮುಂದೂಡಿದ್ದೀವಿ. ಅವ್ರ ಕನ್ವೀನಿಯಂಟ್ ಡೇಟಲ್ಲಿ ಸಮಯ ನಿಗದಿ ಆಗಿಲ್ಲ, ಯಾಕೆಂದರೆ ಅವ್ರ ಡೇಟೇ ತೊಗೋಬೇಕು ನಾವು. ಯಾಕೆಂದರೆ ಯಾರು ಫ್ರಂಟಲ್ಲಿ ಇರಬೇಕು, ಯಾರು ಮಾಡಬೇಕು ಅಂತ ಭಾಳ ಇಂಪಾರ್ಟೆಂಟು. ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನೂ ಒಂದು ಒಪಿನಿಯನ್ ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ. 8ನೇ ತಾರೀಕು ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸಂಸತ್ ಸದಸ್ಯರ ಸಭೆಯನ್ನು ಕರೆದಿದ್ದೆವು. ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ, ನಮಗೆ ಬರಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನೋ ಒಂದು ಬಿಲ್ ಇದೆಯಂತೆ, ಆಮೇಲೆ ಒಂದೇ ಭಾರತದ ಒಂದೇನೋ ಕಾರ್ಯಕ್ರಮ ಇದೆ, ನಮಗೆ ಕಷ್ಟ ಆಗ್ತದೆ ಅಂತೇಳಿ ಅವರು ತಿಳಿಸಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮಾತಾಡಿದೆ, ಈ ರೀತಿ ಇದೆ, ಇಲ್ಲ ನಂದು ಪ್ರೈಮ್ ಮಿನಿಸ್ಟರ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ಅವ್ರು ತಿಳಿಸಿದ್ದಾರೆ. ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ, ಮಾತಾಡ್ಬಿಟ್ಟು ಅವ್ರ ಹತ್ರ ಇನ್ನೊಂದಿನ ಕನ್ವೀನಿಯಂಟ್ ಡೇಟ್ ತೆಗೆದುಕೊಂಡು ಬಂದು ನಮ್ಮ MPsಗೆಲ್ಲ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು, ಏನೇನು ವಿಚಾರ ಇದೆ ಅವ್ರಿಗೆಲ್ಲ ತಿಳಿಸ್ಬೇಕು ಅನ್ನೋ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಮುಂದೂಡಿದ್ದೀವಿ. ಅವ್ರ ಕನ್ವೀನಿಯಂಟ್ ಡೇಟಲ್ಲಿ ಸಮಯ ನಿಗದಿ ಆಗಿಲ್ಲ, ಯಾಕೆಂದರೆ ಅವ್ರ ಡೇಟೇ ತೊಗೋಬೇಕು ನಾವು. ಯಾಕೆಂದರೆ ಯಾರು ಫ್ರಂಟಲ್ಲಿ ಇರಬೇಕು, ಯಾರು ಮಾಡಬೇಕು ಅಂತ ಭಾಳ ಇಂಪಾರ್ಟೆಂಟು. ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನೂ ಒಂದು ಒಪಿನಿಯನ್ ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ.